ನಮಸ್ಕಾರ. ನಮಗೆ ಬರುವಂಥ ಹೆಚ್ಚು ಪ್ರಶ್ನೆಗಳು ಏನು ಅಂತ ಹೇಳಿದರೆ, ನಾವೆಲ್ಲ ಪೂಜೆ ಮಾಡ್ತೇವೆ, ನಾವೆಲ್ಲ ಭಕ್ತಿ ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಆದಷ್ಟು ದೇವರ ದಾರಿಯಲ್ಲಿ ನಡೀತೇವೆ. ಆದರೂ ಕೂಡ ನಮ್ಮ ಮನಸ್ಸಿಗೆ ಕೆಟ್ಟ ವಿಚಾರಗಳೇ ಬರ್ತಾ ಇರ್ತದೆ. ಇದು ಯಾಕೆ? ಈ ನೆಗೆಟಿವ್ ಆಲೋಚನೆಗಳಿಂದ ನಾವು ಹೊರಗೆ ಬರುವುದು ಹೇಗೆ ಅಂತ ಅನೇಕರು ನನ್ನಲ್ಲಿ ಕೇಳ್ತಾರೆ. ಇದು ಸಹಜ. ನಾವು ಎಷ್ಟು ಮನುಷ್ಯ ಸಹಜವಾದಂತಹ ಗುಣ ಇದು. ನಾವು ಎಷ್ಟು ಧ್ಯಾನ ಮಾಡಿದರೂ, ಎಷ್ಟು ನಾವು ತಪಸ್ಸು ಮಾಡಿದರೂ ಕೂಡ ನಮ್ಮ ಮನಸ್ಸಿಗೆ ಈ ಕೆಟ್ಟದು ಅಂತ ಹೇಳುವಂಥದ್ದು ಬೇಗ ನಮ್ಮ ಮನಸ್ಸನ್ನು ಆವರಿಸಿಕೊಂಡು ಬಿಡ್ತದೆ. ನೋಡಿ, ನಾವು ಧ್ಯಾನಕ್ಕೆ ಕೂತರೂ ಕೂಡ ನಮ್ಮ ಮನಸ್ಸಿಗೆ ಯಾವ್ಯಾವುದೋ ಕೆಟ್ಟ ಆಲೋಚನೆಗಳು ನಮ್ಮನ್ನು ಮುತ್ತಿಕೊಂಡು ಬರ್ತದೆ. ಇದು ಮನುಷ್ಯನ ಸಹಜವಾದಂತಹ ಗುಣ. ಆದರೆ ಇದರಿಂದ ಹೊರಗೆ ಬರುವುದು ಹೇಗೆ ಅಂತ ಇವತ್ತು ನಾವು ಒಂದು ದಿನಪತ್ರಿಕೆಯನ್ನು, ಇವತ್ತಿನ ನ್ಯೂಸ್ ಪೇಪರನ್ನು ನಾವು ತೆಗೆದುಕೊಂಡು ನೋಡುವಾಗ ನಾವು ಒಂದು ಹಸಿರು ಶಾಯಿಯ ಒಂದು ಪೆನ್ ಹಿಡ್ಕೊಳ್ಳುವ, ಇನ್ನೊಂದು ಕೆಂಪು ಶಾಯಿಯ ಒಂದು ಪೆನ್ ಹಿಡ್ಕೊಳ್ಳುವ. ಒಳ್ಳೆಯ ವಿಷಯಗಳೇನು ಪೇಪರಲ್ಲಿ ಉಂಟು ಅದನ್ನೆಲ್ಲ ಹಸಿರು ಶಾಯಿಯಿಂದ ಮಾರ್ಕ್ ಮಾಡಿಕೊಳ್ಳುವ, ಏನು ಬೇಡದಿದ್ದದು ನೆಗೆಟಿವ್ ವಿಚಾರಗಳುಂಟು ಅದನ್ನೆಲ್ಲ ಕೆಂಪು ಶಾಯಿಯಿಂದ ಮಾರ್ಕ್ ಮಾಡಿಕೊಳ್ಳುವ. ಕೊನೆಗೆ ನಾವು ನೋಡಿದರೆ ಕೆಂಪಿನದ್ದೇ ಹೆಚ್ಚಿರುತ್ತದೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯೂ ಹಾಗೆ, ಇವತ್ತಿನ ಜನಜೀವನವೂ ಹಾಗೆ, ನಮ್ಮ ಮಾನಸಿಕ ಸ್ಥಿತಿಯೂ ಕೂಡ ಹೀಗೇ ಆಗಿದೆ. ಹಾಗಾದರೆ ಇದರಿಂದ ನಾವು ಹೊರಗೆ ಬರುವುದು ಹೇಗೆ ಅಂತ ಹೇಳಿದರೆ, ಯಾವಾಗಲೂ ಕೂಡ ನೆಗೆಟಿವ್ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬಂದ ಕೂಡಲೇ ನಾವು ಭಗವಂತನನ್ನು ನೆನೆಯಬೇಕು. ನಾವು ಜ್ಞಾನ ಮಾರ್ಗದಲ್ಲಿ ಹೋಗುವವರು, ನಾವು ಭಕ್ತಿ ಮಾರ್ಗದಲ್ಲಿ ಹೋಗುವವರು, ಇದನ್ನು ಹೊರತಾಗಿ ಬೇರೆ ದಾರಿ ನಮಗಿಲ್ಲ. ನೆಗೆಟಿವ್ ಆಲೋಚನೆಗಳು ಬರ್ತಲೇ ಇರ್ತದೆ. ಆಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಏನು ಹೇಳ್ತಾನೆ ಅಂತ ಹೇಳಿದರೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಹೌದು, ಅರ್ಜುನ ಹೇಳ್ತಾನೆ, ಈ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವುದು ಎಷ್ಟು ಕಷ್ಟ ಅಲ್ವಾ ಕೃಷ್ಣ, ಯಾವ ಆಲೋಚನೆಗಳು ಬರ್ತದೆ ಅಂತ. ಆಗ ಕೃಷ್ಣನೇ ಹೇಳ್ತಾನೆ, ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮಾಡ್ತಾ 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 ಇರೋ, ನಿಧಾನವಾಗಿ ನಿನ್ನ ಮನಸ್ಸು ಕೂಡ ನಿಗ್ರಹಿಸಲ್ಪಡ್ತದೆ. ಧ್ಯಾನದಲ್ಲಿ ಮನಸ್ಸು ಕೂತ್ಕೊಳ್ಳುವುದಿಲ್ಲ. ಯಾಕೆ? ನೆಗೆಟಿವ್ ಆಲೋಚನೆಗಳು ಮತ್ತೆ 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 ನಮ್ಮ ಹತ್ರ ಬರ್ತದೆ. ಆಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಈ ನೆಗೆಟಿವ್ ಆಲೋಚನೆಗಳನ್ನು ಇದ್ದಕ್ಕಿದ್ದ ಹಾಗೆ ನಮಗೆ ಬರುವುದು ಬೇಡ ಅಂತ ತಡೆಗಟ್ಟಲಿಕ್ಕೆ ಆಗುವುದಿಲ್ಲ. ಆದರೆ ಮನಸ್ಸನ್ನು ಶಾಂತತೆಯ ಕಡೆಗೆ ನಾವು ಕೊಂಡೋಗಲೇಬೇಕು. ನಾವು ಆ ನೆಗೆಟಿವ್ ಆಲೋಚನೆಗಳು ಯಾವ ರೀತಿಯಾಗಿ ಬರ್ತದೆ ನಮಗೆ ಅಂತ ಹೇಳಿದರೆ, ನಮಗೇ ಕಷ್ಟ ಬರ್ತಾ ಉಂಟಲ್ಲ, ಈ ಕಷ್ಟವನ್ನು ನಾವು ಹೇಗೆ ಎದುರಿಸುವುದು? ಅಥವಾ ಏನೋ ಆಯಿತು, ಹೊರಗಡೆ ಏನೋ ಆಯಿತು, ಮಕ್ಕಳಿಗೇನೋ ಆಯಿತು, ಅಥವಾ ನಾಳೆ ಏನಾದರೂ ಆದರೆ, ಈ ಚಿಂತೆಗಳು ನಮ್ಮನ್ನು ಸತತವಾಗಿ ಕಾಡುತ್ತದೆ. ಧ್ಯಾನ ಮಾಡಲಿ, ಭಜನೆ ಮಾಡಲಿ, ಇದೇ ನಮಗೆ ಕಾಡೋದು. ಆಗ ನಾವೇನು ಮಾಡಬೇಕು ಅಂದರೆ, ಮನಸ್ಸನ್ನು ತಿಳಿಯಾಗಿಸುವ ಕಡೆಗೆ ನಾವು ಪ್ರಯತ್ನ ಮಾಡಬೇಕು. ಅದು ಬರ್ತದೆ ಅಂತ ಗೊತ್ತಾದಾಗಲೇ ಅಲ್ಲಿಂದಲೇ ಅದನ್ನು ಹೊಡೆದೋಡಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಯಾವಾಗಲೂ ಕೂಡ ಮನಸ್ಸು ತಿಳಿಯಾಗಿದ್ದಾಗ ಮಾತ್ರ ಅಲ್ಲಿ ಭಗವಂತನ ಪ್ರತಿಬಿಂಬ ಕಾಣಲಿಕ್ಕೆ ಸಾಧ್ಯ ಅಂತ. ಯಾವಾಗಲೂ ನೀರು ಕುಡಿಲಿಕ್ಕೆ ಯೋಗ್ಯವಾಗಿರುವುದು ಕೂಡ ಯಾವಾಗ ಅಂತ ಹೇಳಿ, ಅದು ತಿಳಿಯಾಗಿದ್ದಾಗ ಮಾತ್ರ. ಅಲ್ಲಿ ಬೇರೆ 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 ಆಲೋಚನೆಗಳು ಬರ್ತಾ ಇದ್ದರೆ, ಅದು ಅನೇಕ ವಾಹನಗಳು ಹೋಗಿಯೋ ಪ್ರಾಣಿಗಳು ಹೋಗಿಯೋ ಯಾವಾಗ ನೀರು ಕಲುಷಿತವಾಗ್ತದೆ ನೋಡಿ, ಕೆರೆಯದ್ದು, ಆ ರೀತಿ ನಮ್ಮ ಮನಸ್ಸಾಗ್ತದೆ. ಬೇರೆ ಬೇರೆ ರೀತಿಯಾದಂಥ ಆಲೋಚನೆಗಳು ಬರ್ತಾ ಇದ್ದರೆ. ಆದರೆ ಆ ಆಲೋಚನೆಗಳನ್ನು ಬಂದಾಗ ಅದನ್ನು ಅಲ್ಲಿಗೆ ತಡೆ ಹಿಡಿಯುವ ಪ್ರಯತ್ನ ನಾವು ಮಾಡಬೇಕು, ಮತ್ತು ಸಾಧ್ಯವೂ ಆಗ್ತದೆ. ಇನ್ನು ಕಷ್ಟಗಳು ನಮಗೆ ಬರ್ತಾ ಇರುತ್ತದೆ. ಆ ಕಷ್ಟಗಳು ನಾವು ಧ್ಯಾನದಲ್ಲಿ ಕೂತಾಗ ಇದು ನಕಾರಾತ್ಮಕ ಆಲೋಚನೆಗಳಾಗಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಅಂತ. ಆದರೆ ಜೀವನದಲ್ಲಿ ಎಲ್ಲವೂ ಕೂಡ ಬರ್ತದೆ, ಕಷ್ಟವೂ ಬರ್ತದೆ, ನಮಗೆ ಸುಖವೂ ಬರ್ತದೆ. ಆದರೆ ಆ ಕಷ್ಟ ಕಾಲ ಬಂದಾಗ, ಆ ನಕಾರಾತ್ಮಕ ಆಲೋಚನೆಗಳೇ ನಮ್ಮ ಬಳಿಗೆ ಬಂದಾಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ಆ ಕಷ್ಟ ಕಾಲ ನಮಗೆ ಕಲಿಸುವಂತಹ ಪಾಠವನ್ನು ನಾವು ಆಲೋಚನೆ ಮಾಡಬೇಕು. ಸೃಜನಶೀಲತೆಯ ಕಡೆಗೆ ನಾವು ಹೋಗಬೇಕು. ಸೃಜನಶೀಲತೆ ಅಂತ ಹೇಳಿದರೆ, ಕಷ್ಟದ ಸಮಯದಲ್ಲಿ ಯಾವುದೋ ಒಂದು ಅದರಿಂದವೂ ಪಾಠವನ್ನು ಕಲಿತುಕೊಂಡು ನಾವು ಅಲ್ಲಿಯೂ ಏನನ್ನಾದರೂ ಒಂದು ಬದಲಾವಣೆ ಮಾಡಿಕೊಂಡು ಜೀವನದಲ್ಲಿ ಮುನ್ನುಗ್ಗುವ ಪ್ರಯತ್ನವನ್ನು ಮಾಡ್ತೇವಲ್ಲ, ಅದನ್ನು ಸೃಜನಶೀಲತೆ ಅಂತ ಹೇಳ್ತಾರೆ. ಕಷ್ಟಗಳು ಎಲ್ರಿಗೂ ಬರ್ತದೆ. ಆದರೆ ಆ ಕಷ್ಟ ಬಂದಾಗ ನಾವು ನಮ್ಮ ಮನಸ್ಸಲ್ಲೆಲ್ಲ ನಕಾರಾತ್ಮಕ ಆಲೋಚನೆಗಳನ್ನು, ನೆಗೆಟಿವ್ ಆಲೋಚನೆಗಳನ್ನೇ ತುಂಬಿಕೊಂಡು, ಇದೂ ಕೂಡ ನೆಗೆಟಿವೇ, ನನಗೆ ಏನಾಯಿತು, ನನಗೇ ಯಾಕೆ ಹೀಗೆ ಆಯಿತು, ಅಯ್ಯೋ ನಾನು ಉದ್ಧಾರ ಆಗೋದೇ ಇಲ್ಲ, ಅಯ್ಯೋ ನನಗೆ ಕಷ್ಟವಾ, ನನಗೆ ಯಾವ ಕೆಲಸವೂ ಮಾಡಲಿಕ್ಕೆ ಆಗುವುದಿಲ್ವಾ, ಹೀಗೆ ಯಾವಾಗಲೂ ನನ್ನನ್ನು ನಾನು ಕೆಳಮಟ್ಟದಲ್ಲೇ ನೋಡುವುದು. ನನ್ನಿಂದ ಯಾವುದೂ ಸಾಧ್ಯ ಇಲ್ಲ, ಅಯ್ಯೋ ನನಗೆ ಬಡತನ, ನನಗೆ ಸಹಾಯಕ್ಕೆ ಯಾರೂ ಇಲ್ಲ, ಈ ರೀತಿಯಾಗಿಯೇ ನಾವು ಆಲೋಚನೆ ಮಾಡ್ತಾ ಕೂತ್ರೆ ನಮ್ಮಲ್ಲಿ ಸೃಜನಶೀಲತೆ ಬರುವುದು ಹೇಗೆ? ರಷ್ಯಾದಲ್ಲಿ ನಡೆದಂಥ ಒಂದು ಘಟನೆ, ಒಬ್ಬ ಹುಡುಗ, ಅವನದೊಂದು ಪುಟ್ಟ ಸಂಸಾರ, ಅವನ ತಂದೆ, ತಾಯಿ, ತಂಗಿ, ಈ ರೀತಿ 4 ಜನ ಒಟ್ಟಿಗೆ ವಾಸ ಮಾಡ್ತಾ ಇದ್ರು. ತುಂಬ ಬಡತನ ಇರುವಂಥ ಕುಟುಂಬ. ತಂದೆ ಹೇಗೋ ಅವರ ಜೀವನವನ್ನು ನಡೆಸ್ತಾ ಇರ್ತಾನೆ.
ಒಂದು ದಿವಸ ತಂದೆ ಯಾವುದೋ ರೋಗಕ್ಕೆ ತುತ್ತಾಗಿ ಅವನ ತಂದೆ ತೀರಿ ಹೋಗ್ತಾರೆ. ಈಗ ಏನು ಮಾಡೋದು, ಅವರಿಗೆ ತುಂಬ ಬಡತನ. ತಾಯಿ ಎಲ್ಲೆಲ್ಲೋ ಯಾವ್ಯಾವುದೋ ಮನೆಯಲ್ಲಿ ಮುಸುರೆ ಕೆಲಸವನ್ನು ಮಾಡಿಕೊಂಡು ಅವಳು ಮಕ್ಕಳ ಜೀವನವನ್ನು ನೋಡಿಕೊಳ್ತಾ ಇರ್ತಾಳೆ. ಆದರೆ ಅವರಿಗೆ ಹೊಟ್ಟೆಗೂ ಕೂಡ ಸರಿಯಾಗಿ ಏನೂ ಇರುವುದಿಲ್ಲ. ಒಂದೊಂದು ಬಾರಿ ಹುಡುಗ ಸುಮ್ಮನೆ ನೀರು ಕುಡಿದು ಬಂದು ನಾನು ಗೆಳೆಯನ ಮನೆಯಲ್ಲಿ ಊಟ ಮಾಡಿ ಬಂದೆ ಅಂತ ಹೇಳ್ತಾನೆ. ಅಷ್ಟು ಕಷ್ಟ ಅವರಿಗೆ. ತಾಯಿಗೆ ಇದು ಗೊತ್ತಾಗ್ತದೆ. ತಾಯಿ ಹೇಳ್ತಾಳೆ, ಇಲ್ಲಪ್ಪ ನನ್ನದು ಊಟ ಆಯಿತು, ನೀವು ಊಟ ಮಾಡಿ ಅಂತ ಮಕ್ಕಳಿಗೆ ಊಟ ಕೊಡುವಂಥದ್ದು. ಈ ರೀತಿ ತುಂಬ ಕಷ್ಟದ ಪರಿಸ್ಥಿತಿ ಆ ಹುಡುಗನಿಗೆ ಬರ್ತದೆ. ಆದರೆ ಈ ಕಷ್ಟ ಬಂದಾಗ ಅವನು ಆಲೋಚನೆ ಮಾಡ್ತಾ ಕೂತ್ಕೊಳ್ಳಿಲ್ಲ ಅಂತೆ, ನಕಾರಾತ್ಮಕ ಭಾವನೆಯನ್ನು ಅವನೊಳಗೆ ತರಲಿಲ್ಲ ಅಂತೆ. ಅವನೇನು ಮಾಡ್ತಾನೆ, ಅಯ್ಯೋ ನನ್ನ ಅಪ್ಪ ಹೋದ್ರಲ್ಲ, ನನ್ನ ಅಮ್ಮನಿಗೆ ಕಷ್ಟ ಅಲ್ಲ, ಅವನಿಗೆ ಅನ್ನಿಸ್ತದೆ ನನ್ನ ಅಮ್ಮನಿಗೆ ನಾನೇನಾದರೂ ಸಹಾಯ ಮಾಡಬೇಕು ಅಂತ. ಆದರೆ ಆ ಹುಡುಗ ಏನು ಮಾಡಲಿಕ್ಕೆ ಸಾಧ್ಯ, ಆಲೋಚನೆ ಮಾಡ್ತಾನೆ, ಇದರಿಂದ ನಾನು ಹೊರಗೆ ಬರಬೇಕು ಅಂತ. ಇದು ಸೃಜನಶೀಲತೆ. ಅವನೇನು ಆಲೋಚನೆ ಮಾಡ್ತಾನೆ ಅಂತ ಹೇಳಿದರೆ, ಆತ ಪೇಪರ್ ಹಾಕ್ತೇನೆ ನಾನು ಅಂತ ಹೊರಡ್ತಾನೆ. ಅಂದರೆ ಅವನ ಆ ಗಲ್ಲಿಯಲ್ಲಿ ತುಂಬ ಜನ ಪೇಪರ್ ಹಾಕ್ತಾ ಇರ್ತಾರೆ, ಅವನಕ್ಕಿಂತ ದೊಡ್ಡವರು. ಆದರೆ ಅವನು ನಾನೂ ಹಾಕ್ತೇನೆ ಅಂತ ಹೊರಡ್ತಾನೆ. ಶುರುವಿಗೆ 10 ಪೇಪರ್ ತಗೊಂಡು ಬರ್ತಾನೆ. ಒಂದು ಮನೆಗೆ ಹೋಗಿ ಪೇಪರ್ ಹಾಕಿ ಇನ್ನೊಂದು ಮನೆಗೆ ಹೋಗುವಷ್ಟರಲ್ಲಿ ಇವನಕ್ಕಿಂತ ದೊಡ್ಡ ಹುಡುಗರು ಅವರು ಹಾಕಿ ಹೋಗಿ ಆಗಿರ್ತದೆ. ಯಾಕೆ, ಇವನು ಒಂದು ಮನೆಗೆ ಹೋಗಬೇಕು, ಅವರು ಹಣ ತಂದು ಕೊಡಬೇಕು, ಚಿಲ್ಲರೆ ಕೊಡಬೇಕು, ಇದಕ್ಕೆ ಸ್ವಲ್ಪ ಹೊತ್ತು ಹೋಗ್ತದೆ. ಹಾಗೆ ಆದಾಗ ಮುಂದಿನ ಮನೆಗಳಲ್ಲೆಲ್ಲ ಬೇರೆಯವರು ಹಾಕಿ ಹೋಗಿ ಆಗಿರ್ತದೆ. ಆಗ ಇವನು ಆಲೋಚನೆ ಮಾಡ್ತಾನೆ, ಇದಕ್ಕೆ ನಾನೇನಾದರೂ ಮಾಡಬೇಕಲ್ಲ ಅಂತ. ಮರು ದಿವಸ ಅವನೇ ಸ್ವಲ್ಪ ಚಿಲ್ಲರೆ ತಗೊಂಡು ಬರ್ತಾನೆ, ಅಮ್ಮನ ಹತ್ರ ಕೇಳಿ. ಹಾಗೆ ಅವರು ಚಿಲ್ಲರೆ ಕೊಡುವ ಮೊದಲು ಇವನು ಚಿಲ್ಲರೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಸ್ವಲ್ಪ ಕಮಿಷನ್ ಅವನಿಗೆ ಹೆಚ್ಚು ಸಿಕ್ಕಲಿಕ್ಕೆ ಶುರುವಾಗ್ತದೆ. ಆನಂತರ ಮತ್ತೆ ಮುಂದೆಗೆ ಏನು ಮಾಡ್ತಾನೆ ಅವನು ಅಂತ ಹೇಳಿದರೆ, ಆ ಪೇಪರ್ ಯಾರು ಬಲ್ಕ್ ಮಾರಾಟ ಮಾಡ್ತಾ ಇರ್ತಾನೆ ಅವನ ಹತ್ರ ಹೋಗಿ ಹೇಳ್ತಾನೆ, 100 ಪೇಪರನ್ನು ನನಗೆ ಕೊಡಿ ಅಂತ. ಆಗ ಅವನು ಹೇಳ್ತಾನಂತೆ ಇವನಿಗೆ, ನಿನ್ನಿಂದ 100 ಪೇಪರನ್ನು ಮಾರಲಿಕ್ಕೆ ಸಾಧ್ಯ ಇಲ್ಲಪ್ಪ, ಕಷ್ಟ ಉಂಟು ಅಂತ, ನೀವು ಕೊಡಿ ಅಂತ ಹೇಳ್ತಾನೆ. ಆ 100 ಪೇಪರನ್ನು ತೆಗೆದುಕೊಂಡು 100 ಮನೆಗಳಿಗೆ ರಪರಪರಪ ಹಾಕಿಕೊಂಡು ಬರ್ತಾನೆ. ಹಣಕ್ಕೆ ನಾನು ಮತ್ತೆ ಬರ್ತೇನೆ ಅಂತ. ಆ ನಂತರ ಹೋಗಿ ಅವರ ಕೈಯಿಂದ ಹಣ ತೆಕ್ಕೊಂಡು ಬರ್ತಾನೆ. ಅಂದರೆ ಉಳಿದವರು ಪೇಪರ್ ಹಾಕಿ ದುಡ್ಡು ತೆಕ್ಕೊಂಡು ಅವರು ಹೋಗುವ ಮೊದಲು ಇವನು ಎಲ್ಲ ಮನೆಗಳಿಗೂ ಪೇಪರ್ ಹಾಕಿ ಬಂದ. ಸೃಜನಶೀಲತೆ ನೋಡಿ, ಕಷ್ಟದಿಂದ ಹೊರಗೆ ಬರೋದು ಹೇಗೆ ಅಂತ ಅವನು ಆಯ್ಕೆ ಮಾಡಿಕೊಂಡದ್ದು. ಅಯ್ಯೋ ನನಗೆ ಕಷ್ಟ ಅಲ್ಲ ಅಂತ ಅವನು ಕೂತ್ಕೊಳ್ಳಿಲ್ಲ. ಈ ರೀತಿಯಾಗಿ ಅದರಿಂದ ಅವನಿಗೆ ಮತ್ತೂ ಹೆಚ್ಚು ಸಂಪಾದನೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ನಂತರ ಅವನ ಆ ಪರಿವಾರದ ಯಾರೆಲ್ಲ ಇದ್ದಾರೆ ನೋಡಿ ಪೇಪರ್ ಹಾಕೋರು, ಅವರನ್ನೆಲ್ಲ ಹಿಡ್ಕೊಂಡು ನಾವು ಒಂದೊಂದು ಗಲ್ಲಿಗೆ ಇಷ್ಟಿಷ್ಟು ಜನ ಅಂತ ಹಾಕಿಕೊಂಡು ಬರುವ ಅಂತ ಹೊರಡುತ್ತಾನೆ. ಯಾಕೆ ನಾವೇ ಯಾಕೆ ಕಚ್ಚಾಡೋದು, ನೀನು ಹಾಕಿದಿ ನನಗೆ ಇಲ್ಲ, ನಿನಗೆ ಸಿಕ್ಕಿತು ಅಂತ ನಾವ್ಯಾಕೆ ಜಗಳ ಮಾಡಿಕೊಳ್ಳುವ, ನಾವು ಈ ಒಂದೊಂದು ಗಲ್ಲಿಗೆ ನಾವು ಒಬ್ಬೊಬ್ಬರು ಹಾಕುವ ಅಂತ ಹೇಳಿ ಇವನು ಆ ಪೇಪರನ್ನೆಲ್ಲ ಹಾಕುವಂತಹ ಮುಖ್ಯಸ್ಥನಾಗಿ ಅವನು ರೂಪುಗೊಳ್ತಾನೆ. ಆನಂತರ ಅಲ್ಲೇ ಇದ್ದಂಥ ಒಂದು ಹಡಗನ್ನು ತೆಗೆದುಕೊಳ್ತಾನೆ. ಆ ಹಡಗನ್ನು ಯಾವುದಕ್ಕೂ ಬೇಡದೇ ಇದ್ದಂಥ ವೇಸ್ಟ್ ಹಡಗದು, ಅದನ್ನು ತಾನು ತೆಕ್ಕೊಂಡು ನಾನೊಂದು ಶಿಪ್ಪಿಂಗ್ ಕಂಪನಿ ನಡೆಸ್ತಾ ಇದ್ದೇನೆ ಅಂತ ಹೇಳಿ ಶಿಪ್ಪಿಂಗ್ ಕಂಪನಿಯವನು ನಾನು ಅಂತ. ಇಲ್ಲದ್ರೆ ಅವನಿಗೆ ಸಾಲ ಕೊಡುವುದಿಲ್ಲ, ಬ್ಯಾಂಕಲ್ಲಿ ಸಾಲ ತೆಗೆದುಕೊಳ್ತಾನೆ. ಮುಂದೆ ಅವನು ದೊಡ್ಡ ಪ್ರೆಸ್ಸನ್ನು ನಿರ್ಮಾಣ ಮಾಡಿ ರಷ್ಯಾದಲ್ಲಿ ಒಂದು ಖ್ಯಾತ ಪತ್ರಕರ್ತನಾಗಿ ತನ್ನ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸಿ ಅತ್ಯಂತ ದೊಡ್ಡ ಶ್ರೀಮಂತನಾಗ್ತಾನಂತೆ. ಯಾಕೆ, ಇದು ಅವನು ಕಲಿತಂತಹ ಸೃಜನಶೀಲತೆ. ಅವನ ಕಷ್ಟದ ಸಂದರ್ಭದಲ್ಲಿ ಇದರಿಂದ ನಾನು ಹೇಗೆ ಹೊರಗೆ ಬರ್ಬೋದು ಅಂತ ಆಲೋಚನೆ ಮಾಡಿದ ನೋಡಿ. ಅಯ್ಯೋ ನನಗೇ ಯಾಕೆ ಹೀಗೆ ಆಯಿತು, ನಾವು ಯಾವಾಗಲೂ ಇದೇ ಆಲೋಚನೆ ಮಾಡ್ತಾ ಇರ್ತೇವೆ. ಏನಾದರೂ ಕಷ್ಟ ಬಂತು ಅಂತಾದರೆ ಅದನ್ನೇ ನಾವು ಆಲೋಚನೆ ಮಾಡುವುದು. ಆ ನೆಗೆಟಿವ್ ಥಿಂಕಿಂಗ್ಗಳು ನಮ್ಮ ಮನಸ್ಸಿಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಶಾಲೆಯಲ್ಲಿ ಒಂದು ಮಕ್ಕಳಿಗೆ ಒಬ್ಬರು ಗುರುಗಳು ಒಂದು ಡೈರಿ ಕೊಟ್ರಂತೆ. ಇದರಲ್ಲಿ ನೀವು ನಿಮ್ಮ ದಿನದಲ್ಲಿ ಒಂದು ತಿಂಗಳು ಕಾಲ ನಿಮ್ಮ ದಿನದಲ್ಲಿ ಏನೆಲ್ಲ ಒಳ್ಳೆಯದು ನಡೀತು, ಏನೆಲ್ಲ ಕೆಟ್ಟದ್ದು ನಡೀತು ಅದನ್ನೆಲ್ಲ ಬರೀರಿ ಅಂತ, ದಿನಾಲು ಬರೀಬೇಕು ಅಂತ. ಬರೆದ್ರು ಮಕ್ಕಳು. ಒಂದು ತಿಂಗಳಾದ ಮೇಲೆ ನೋಡುವಾಗ ಅದರಲ್ಲಿ 91% ಎಲ್ಲ ಕೆಟ್ಟದಾದದ್ದೇ ಉಂಟು, ಉಳಿದ 9% ಒಳ್ಳೆಯದುಂಟು. ಆದರೆ ಮುಂದೆ ಏನಾಗ್ತದೆ, ಗುರುಗಳು ಹೇಳ್ತಾರಂತೆ, ಆ 9% ಕಡೆಗೆ ನೀವು ಗಮನ ಕೊಡಿ, ಈ 91 ತೆಗೆದು ಹಾಕಿ. ಯಾಕೆಂದರೆ ಕೆಟ್ಟದೂ ಕೂಡ ಉಂಟು. ಆ 9 ಕಡೆಗೆ ನೀವು ಗಮನ ಕೊಟ್ಟಾಗ ನಿಮ್ಮಲ್ಲಿ ಉದ್ಧಾರವಾಗ್ತೀರಿ, ನಿಮ್ಮಲ್ಲಿ ಬೆಳವಣಿಗೆ ಬರ್ತದೆ, ನಿಮ್ಮಲ್ಲಿ ಇನ್ನು ಮುಂದೆಗೆ ಸೃಜನಶೀಲತೆ ಹೆಚ್ಚಾಗ್ತದೆ. ಹಾಗಾಗಿ ಆ 9% ಹೆಚ್ಚು ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳುವಂಥದ್ದು ನೋಡಿ, ನಿಮ್ಮಲ್ಲಿರುವಂತಹ ಪಾಸಿಟಿವ್ ಅದರ ಕಡೆಗೆ ಗಮನ ಕೊಡಿ ಅಂತ. ನೆಗೆಟಿವ್ ಬರ್ತದೆ, 1000 ಬರ್ತದೆ. ಮಹಾಭಾರತದಲ್ಲಿ ನೀವು ನೋಡಿದರೆ, ಮಹಾಭಾರತದಲ್ಲಿ ಪಾಂಡವರು 5 ಜನ, ಆದರೆ ಕೌರವರು ದುಷ್ಟರೆಷ್ಟು ಜನ, 100ಕ್ಕಿಂತಲೂ ಹೆಚ್ಚು ಜನ. 100 ಜನ ಕೌರವರು, ಅವನಿಗೆ ಸಹಾಯಕ್ಕೆ ಬಂದವರು ಇನ್ನೂ ಅಷ್ಟು ಜನ. ಹಾಗಾಗಿ ಒಳ್ಳೆಯದು ಅಂತ ಹೇಳುವಂಥದ್ದು ಲೋಕದಲ್ಲಿ ಕಮ್ಮಿಯೇ. ನಮ್ಮ ಮನಸ್ಸಿಗೂ ಹಾಗೆ ಒಳ್ಳೆಯದು ಬರುವುದು ಅಂದರೆ ಅಷ್ಟು ಸುಲಭ ಇಲ್ಲ. ಸತತವಾಗಿ ಆ ಒಳ್ಳೆಯದನ್ನೇ ನಾವು ಚಿಂತನೆ ಮಾಡಬೇಕು. ಯದ್ಭಾವಂ ತದ್ಭವತಿ. ಒಳ್ಳೆಯದು ನಾವು ಆಲೋಚನೆ ಮಾಡಿದರೆ ಒಳ್ಳೆಯದೇ ಮನಸ್ಸಿಗೆ ಬರ್ತದೆ. ಕೆಟ್ಟದು ಬಂದಾಗ ಅದನ್ನು ಅಲ್ಲಿಗೆ ಅಭ್ಯಾಸ ಏನತು ಕೌಂತೆಯ, ಅಭ್ಯಾಸ ಮಾಡ್ತಾ
ಅದನ್ನು ನಾವು ಅಲ್ಲಿಗೆ ನಿಗ್ರಹಿಸ್ಲಿಕ್ಕಾಗ್ತದೆ. ಈ ಹೃದಯದ ದೌರ್ಬಲ್ಯವನ್ನು ನಾವು ತೆಗೆದು ಹಾಕಬೇಕು. ವಿಷಾದ ಅಥವಾ ಈ ನೆಗೆಟಿವ್ ಆಲೋಚನೆಗಳು ಇದು ನಮಗೇ ಬರುವುದು ಅಂತಲ್ಲ, ಪುರಾಣ ಕಾಲದಿಂದಲೂ ಇದು ಉಂಟು. ನಾವು ನೋಡಿದರೆ ಭಗವದ್ಗೀತೆ ಆರಂಭವಾದದ್ದೆಲ್ಲಿ? ಅದು ಈ ವಿಷಾದದಲ್ಲಿಯೇ. ಈ ನೆಗೆಟಿವ್ ಆಲೋಚನೆಗಳು ಅರ್ಜುನನಿಗೆ ಬಂದದ್ದಕ್ಕೆ ಆಯಿತು ನೋಡಿ. ನಾವು ಕುರುಕ್ಷೇತ್ರದಲ್ಲಿ ನಾವು ಗಮನಿಸಿದರೆ ಅಲ್ಲಿ ನಿಂತ್ಕೊಂಡು ಏನು ಹೇಳ್ತಾನೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗಾಂಡೀವಂ ಸ್ರಂಸತೆ ಹಸ್ತ ತ್ವಕ್ಚೈವ ಪರಿದಹ್ಯತೆ ನಚ ಶಕ್ನೋಮ್ಯವಸ್ಥಾತು ಭ್ರಮತೀವ ಚ ಮೇ ಮನಃ ಅಂತ ಹೇಳ್ತಾನಲ್ಲ. ನನ್ನ ಕೈಯಿಂದ ಬಾಣ ಜಾರಿ ಹೋಗ್ತಾ ಉಂಟು, ಕೈಕಾಲು ನಡುಗುತ್ತಾ ಉಂಟು, ವೇ ಪತುಶ್ಚ ಶರೀರೇ ಮೇ, ಶರೀರ ಎಲ್ಲ ಬೆವರ್ತಾ ಉಂಟು ನನಗೆ ಅಂತ ಹೇಳ್ತಾನೆ. ಅಂದರೆ ಇದು ಒಂದು ರೀತಿ ಅವನು ಆ ನೆಗೆಟಿವ್ ಆಲೋಚನೆಗಳನ್ನು ತನ್ನಲ್ಲಿ ತುಂಬಿಸಿಕೊಂಡಂತಹ ಪರಿಣಾಮ. ಕೊನೆಗೇನಾಗ್ತದೆ ನೋಡಿ, ಅವನಿಗೆ ನನಗೇನು ಮಾಡಬೇಕು ಅಂತ ದಾರಿ ತೋರ್ತಾ ಇಲ್ಲ. ಶಿಷ್ಯಸ್ತೇಹಂ ಶಾಧಿವಾಂ ತ್ವಾಂ ಪ್ರಪನ್ನಂ, ನಿನ್ನ ಶಿಷ್ಯನಾಗಿದ್ದೇನೆ, ನೀನೇ ನನಗೆ ಅನುಗ್ರಹಿಸು ಅಂತ. ಆಗ ಭಗವಂತ ಅವನಿಗೆ ಹೇಳುವುದು, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ, ನಿನ್ನ ಮನಸ್ಸಿನ ಆ ದೌರ್ಬಲ್ಯವನ್ನು ಮೆಟ್ಟಿ ನಿಂತು ಎದ್ದೇಳು, ನಿನ್ನ ಕಾರ್ಯದಲ್ಲಿ ನೀನು ತೊಡಗು ಅಂತ. ಆ ಮನಸ್ಸಿನ ದೌರ್ಬಲ್ಯವನ್ನು ಬಿಟ್ಟು ಎದ್ದೇಳಬೇಕು ನಾವು. ಆವಾಗ ನಾವು ಕೂಡ ಈ ನಕಾರಾತ್ಮಕ ಆಲೋಚನೆಗಳಿಂದ ನಾವು ಹೊರಗೆ ಬರ್ಬೋದು. ಆದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು, ಭಗವಂತ ಇದ್ದಾನೆ ಅಂತ ಹೇಳುವಂತಹ ನಂಬಿಕೆಯನ್ನೆಲ್ಲ ನಮ್ಮ ಒಳಗೆ ತುಂಬುತ್ತಾ ಇದ್ದಾಗ ಈ ನೆಗೆಟಿವ್ ಆಲೋಚನೆಗಳು ನಮ್ಮನ್ನು ಬಿಟ್ಟು ಹೋಗ್ತದೆ. ಮಕ್ಕಳಿಗೂ ಅದನ್ನೇ ಹೇಳಿಕೊಡ್ಬೇಕು ನಾವು ಯಾವಾಗಲೂ ಕೂಡ. ಕರ್ಮಣ್ಯೇವ ಅಧಿಕಾರಸ್ತೆ ಮಾಫಲೇಶು ಕದಾಚನ. ನಮಗೆ ಕರ್ಮದ ಮೇಲೆ ಅಧಿಕಾರವೇ ಹೊರತು ಫಲದ ಮೇಲೆ ಅಧಿಕಾರ ಇಲ್ಲ. ನಮ್ಮ ಮನಸ್ಸಿಗೆ ಇವತ್ತೆಲ್ಲ ಬರ್ತದೆ, ನಾವು ವ್ಯಾಪಾರ ಮಾಡ್ತೇವೆ, ನಾಳೆ ನಷ್ಟ ಆದರೆ ಇದು ನಮಗೆ ಮೊದಲೇ ತಲೆಗೆ ಹತ್ತುತ್ತದೆ. ಅಯ್ಯೋ ಪರೀಕ್ಷೆಗೆ ಮಗ ಬರಿತಾ ಇದ್ದಾನೆ, ನಾಳೆ ಫೇಲ್ ಆದರೆ, ನಮ್ಮ ಆಲೋಚನೆಗಳು ಹೀಗೆ. ಆಗ ನಾವು ಈ ಮಾತನ್ನು ನೆನಪಿಡಬೇಕು, ಕರ್ಮಣ್ಯೇವ ಅಧಿಕಾರಸ್ತೆ. ಚೆನ್ನಾಗಿ ಓದಿದ್ರೆ ಅವನು ಫೇಲ್ ಆಗುವ ಸಾಧ್ಯತೆ ಉಂಟಾ? ಖಂಡಿತವಾಗಿಯೂ ಇಲ್ಲ. ನಾವು ನಮ್ಮ ದಾರಿಯ ಕಡೆಗೆ ಗಮನ ಕೊಟ್ಟರೆ ಗುರಿಯ ಕಡೆಗೆ ಹೋಗಿ ಮುಟ್ಟಿಯೇ ಮುಟ್ಟುತ್ತೇವೆ. ನಮಗೆ ಚೆನ್ನಾಗಿ ಡ್ರೈವಿಂಗ್ ಬರ್ತದೆ ಅಂತಾದರೆ ನಾವು ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲಿಗೆ ತಲುಪುವುದಿಲ್ವಾ? ಅದರ ಬದಲು ಡ್ರೈವಿಂಗೇ ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಉದಾಸೀನ ಮಾಡಿಕೊಂಡು ಹೇಗೋ ಡ್ರೈವಿಂಗ್ ಮಾಡಿಕೊಂಡು ಹೋದರೆ ಮುಟ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದನ್ನು ಕೃಷ್ಣ ಹೇಳಿದ್ದು. ನಾವು ಇದನ್ನೂ ತಪ್ಪಾಗಿ ತಿಳಿತೇವೆ. ಅಂದರೆ ನಾವು ಕೆಲಸ ಮಾಡಬೇಕು, ಸಂಬಳ ತಕ್ಕೊಳ್ಬಾರ್ದು, ಈ ರೀತಿ ಹೇಳ್ತಾನೆ. ಪರೀಕ್ಷೆಗೆ ಓದಿದ ಮೇಲೆ ನಮಗೆ ಮಾರ್ಕ್ಸ್ ಬರಬೇಡವಾ, ಮಾರ್ಕ್ಸಿಗೋಸ್ಕರ ಓದಬೇಡ ಅಂತ ಹೇಳಿದ್ರಿ. ಕೃಷ್ಣನ ಮಾತಿನ ಅರ್ಥ ಅದಲ್ಲ. ದಾರಿಯನ್ನು ಸರಿಯಾಗಿ ನಡೆಯಿರಿ, ಗುರಿಯ ಕಡೆಗೆ ನೀವು ಹೋಗ್ತೀರಿ. ನಾವಿವತ್ತೇನು ಹೇಳ್ತೇವೆ, ನಿಮಗೆ ಮಾರ್ಕ್ಸ್ ಬರಬೇಕು ಆದ ಕಾರಣ ಓದು. ಹಾಗಲ್ಲ, ನೀನು ಚೆನ್ನಾಗಿ ಓದು, ನಿನಗೆ ಮಾರ್ಕ್ಸ್ ಬಂದೇ ಬರ್ತದೆ ಅಂತ. ಪುಸ್ತಕದ ಪ್ರತಿಯೊಂದು ವಿಚಾರವನ್ನು ಕೂಡ ಚೆನ್ನಾಗಿ ಸಿನಿಮಾವನ್ನು ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಮಕ್ಕಳು ನೆನಪಿಟ್ಟುಕೊಂಡ್ರೆ ಯಾಕೆ ಒಳ್ಳೆಯ ಫಲಿತಾಂಶ ಬರಲಿಕ್ಕಿಲ್ಲ? ಖಂಡಿತ ಬರ್ತದೆ. ಅದು ಬಿಟ್ಟು ನಾವು ನಾಳೆ ಹಾಗಾದರೆ ಹೀಗಾದರೆ ಅಂತ ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿಗೆ ತುಂಬಿಕೊಂಡ್ರೆ ಸೃಜನಶೀಲತೆಯು ಬರುವುದಿಲ್ಲ. ಈ ನೆಗೆಟಿವ್ ಆಲೋಚನೆಗಳಿಂದ ನಾವು ಹೊರಗೆ ಬರುವುದೂ ಇಲ್ಲ. ಧ್ರುವನಿಗೂ ಕಷ್ಟ ಬಂತು, ಪ್ರಹ್ಲಾದನಿಗೂ ಕಷ್ಟ ಬಂತು, ಆದರೆ ಅದರಿಂದೆಲ್ಲದಿಂದಲೂ ಕೂಡ ಹೊರಗೆ ಬರುವುದು ಹೇಗೆ ಅಂತ ಆಲೋಚನೆ ಮಾಡಿದರು ನೋಡಿ. ಈ ರೀತಿಯ ಚಿಂತನೆ ನಮ್ಮದಾಗಿರಬೇಕು. ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕು? ನೆಗೆಟಿವ್ ಆಲೋಚನೆ ಬಂದಾಗ ನಾನು ಅರ್ಜುನನಂತೆ ಗೊಂದಲದಲ್ಲಿದ್ದೇನೆ, ನನಗೂ ಕೃಷ್ಣನ ಜ್ಞಾನ ಬೇಕು ಅಂತ ಮನಸ್ಸಿಗೆ ಹೇಳ್ಕೊಳ್ಳಿ. ದುಃಖ ಬಂದಾಗ ನಾನು ಪ್ರಹ್ಲಾದನಂತೆ ದೇವರ ಮೇಲಿನ ನಂಬಿಕೆಯನ್ನು ಬಿಡುವುದಿಲ್ಲ ಅಂತ ನಿರ್ಧರಿಸಿ, ಸಮಸ್ಯೆ ದೊಡ್ಡದಾದಾಗ ಗಜೇಂದ್ರನಂತೆ ದೇವರನ್ನು ಸಂಪೂರ್ಣ ಮನಸ್ಸಿನಿಂದ ಕರೆಯುತ್ತೇನೆ ಅಂತ ಪ್ರಾರ್ಥಿಸಿ, ಅವಮಾನವಾದಾಗ ಧ್ರುವನ ಹಾಗೆ ನನ್ನ ನೋವನ್ನು ಸಾಧನೆಯಾಗಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ. ಈ ರೀತಿ ಮಾಡಿ ನಾವು ನೆಗೆಟಿವ್ ಆಲೋಚನೆಗಳಿಂದ ನಾವು ಹೊರಗೆ ಬರ್ಬೋದು. ನಮ್ಮ ಮನಸ್ಸನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು. ಬರ್ತದೆ, ಆಲೋಚನೆಗಳನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ನಾವೇ ಅದನ್ನು ಸಂಕಲ್ಪ ಮಾಡಬೇಕು. ನೆಗೆಟಿವ್ ಆಲೋಚನೆಗಳು ನಮ್ಮ ಜೀವನದ ಅಂತ್ಯ ಅಲ್ಲ, ಇದು ಬರ್ತಲೇ ಇರ್ತದೆ. ಬರುವಾಗ ನಾವು ಏನು ಮಾಡಬೇಕು ಅಂದರೆ, ನಾವಿವಾಗ ಒಂದು ಟಿ ವಿ ನೋಡ್ತಾ ಇದ್ದೇವೆ, ಅದರಲ್ಲಿ ನಮಗೆ ಇಷ್ಟ ಆಗದೆ ಇದ್ದಂಥ ಯಾವುದೋ ಪ್ರೋಗ್ರಾಮ್ ಬರ್ತಾ ಉಂಟು ಅಂದರೆ ನಾವೇನು ಮಾಡ್ತೇವೆ, ರಿಮೋಟ್ ತಗೊಂಡು ಆ ಚಾನೆಲನ್ನು ಚೇಂಜ್ ಮಾಡಿಬಿಡ್ತೇವೆ. ಅದೇ ರೀತಿ ನಮ್ಮ ಮನಸ್ಸಿಗೆ ನೆಗೆಟಿವ್ ಆಲೋಚನೆಗಳು ಬರ್ತಾ ಉಂಟು ಅಂತಾದರೆ ಅದನ್ನು ಅಲ್ಲಿಂದಲೇ ನಾವು ಅದನ್ನು ನಿಧಾನಕ್ಕೆ ಅದನ್ನು ದೂರ ಮಾಡಿ ಬಿಡಬೇಕು. ಒಳ್ಳೆಯ ಆಲೋಚನೆಗಳನ್ನು ಮನಸ್ಸಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆ ಆ ಒಂದು ಕ್ಷಣ ಸಾಕಾಗುವುದಿಲ್ಲ, ನಿರಂತರ ಅಭ್ಯಾಸ ಮಾಡ್ತಾ ಇರಬೇಕು. ಅದು ಬಂದ ಹಾಗೆ ಇದು ಬೇಡ ನನಗೆ, ನಾನು ಒಳ್ಳೆಯ ಆಲೋಚನೆಗಳನ್ನು ಮಾಡುವ ಅಂತ. ನಾವು ಒಳ್ಳೆಯ ಆಲೋಚನೆಗಳನ್ನು ಮಾಡುವಾಗ ಅದುವೇ ನಮ್ಮ ಜೀವನದಲ್ಲಿ ನಡೀತದೆ, ನಾವಿದನ್ನು ಅನುಭವಿಸಬಹುದು. ಮನೆಯಲ್ಲಿಯೂ ಅಷ್ಟೇ, ನಾವು ಒಳ್ಳೆಯ ಮಾತುಗಳನ್ನು ಮಾತಾಡುವಂಥದ್ದು, ಮಕ್ಕಳಲ್ಲಿಯೂ ಒಳ್ಳೊಳ್ಳೆಯ ವಿಚಾರಗಳನ್ನು ಮಾತಾಡುವುದು, ಅವರಿಗೂ ಅಷ್ಟೇ ಬಾಯಿಗೆ ಬಂದ ಹಾಗೆ ಬೈದು ಕೆಟ್ಟ ಮಾತುಗಳನ್ನು ಆಡುವುದಲ್ಲ. ಅದಕ್ಕೆ ಹಿಂದಿನಿಂದ ನಮ್ಮ ಮನೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹೇಳ್ತಾ ಬಂದದ್ದು
ಹೇಳುವಂಥದ್ದು ಏನು ಅಂತ ಹೇಳಿದರೆ, ಮನೆಯಲ್ಲಿ ಏನಾದರೂ ಖಾಲಿ ಆಯಿತು ಅಂತ ಹೇಳಿದರೂ ಕೂಡ ಮುಗಿದಿದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಏನಾದರೂ ಇಲ್ಲದೇ ಇದ್ದರೂ ಕೂಡ ಅದನ್ನಿನ್ನು ತರಬೇಕು, ಪೇಟೆಗೆ ಹೋಗಬೇಕು, ಅದು ತುಂಬಿದೆ, ಈ ರೀತಿ ಹೇಳುವಂಥ ಸಂಪ್ರದಾಯ ಎಲ್ಲ ಇತ್ತು ನೋಡಿ. ಯಾಕೆ ಅಂತ ಹೇಳಿದರೆ ಆ ನಕಾರಾತ್ಮಕ ಮಾತುಗಳನ್ನೂ ಮನೆಯಲ್ಲಿ ಮಾತಾಡಲಿಕ್ಕಿಲ್ಲ. ಮಕ್ಕಳಿಗೂ ಅಷ್ಟೇ, ನೀನು ಮುಂದೆ ಒಳ್ಳೆಯದಾಗ್ತಿ, ನನ್ನ ಮಗು ನೀನು 4 ಜನರಲ್ಲಿ ಗುರುತಿಸುವವನಂತ ಆಗ್ತಿ, ಈ ರೀತಿಯಾಗಿ ಒಳ್ಳೊಳ್ಳೆಯ ಮಾತುಗಳನ್ನು ಮನೆಯಲ್ಲಿ ಮಾತನಾಡುವುದು. ಹಾಗೆಯೇ ನಮ್ಮ ಮನಸ್ಸಿಗೂ ಅದನ್ನು ತಂದುಕೊಳ್ಳುವುದು. ಯಾವುದು ನಮಗೆ ಕೆಟ್ಟ ಪರಿಣಾಮವನ್ನು ನಮ್ಮ ಮನಸ್ಸಿಗೆ ಬೀರ್ತದೆ ಅಂತ ಅನ್ನಿಸ್ತದೋ ಅಂತಹ ವ್ಯಕ್ತಿಗಳಿಂದ ಇರ್ಬೋದು, ಮನುಷ್ಯರಿಂದ ಇರ್ಬೋದು, ಅಥವಾ ಯಾವುದೇ ವಿಚಾರಗಳಿಂದ ಇರ್ಬೋದು, ಎಲ್ಲದರಿಂದಲೂ ಕೂಡ ನಾವು ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂತಹ ಜಾಗೆಗಳಿಗೆ ನಾವು ಹೋಗುವುದೇ ಬೇಡ. ಎಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿರ್ತದೋ ಅಂಥ ಕಡೆಗಳಿಗೆ ಹೋಗುವ, ಸಕಾರಾತ್ಮಕ ಆಲೋಚನೆಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳುವ, ದೇವರಿದ್ದಾನೆ ಅಂತ ಹೇಳುವಂತಹ ಭರವಸೆ ನಮ್ಮ ಜೊತೆಯಲ್ಲಿ ಗಟ್ಟಿಯಾಗಿರಲಿ. ಯಾಕೆ ನಾನು ನಕಾರಾತ್ಮಕ ಆಲೋಚನೆಗಳನ್ನು ಮಾಡಬೇಕು? ನನ್ನ ಜೊತೆಗೆ ದೇವರಿದ್ದಾನೆ, ನನಗೆ ಯಾಕೆ ಕೆಟ್ಟದಾಗ್ತದೆ? ನನ್ನ ಮಕ್ಕಳಿಗೆ, ನನ್ನ ಮನೆಯವರಿಗೆ, ನಮ್ಮವರಿಗೆ ಯಾಕೆ ತೊಂದರೆ ಆಗ್ತದೆ? ಆಗುವುದಿಲ್ಲ. ನನ್ನ ಯೋಗಕ್ಷೇಮವನ್ನು ಅವನ ಕೈಗೆ ಕೊಟ್ಟಿದ್ದೇನೆ ಅಂತ ಹೇಳುವಂತಹ ದೃಢವಾದ ನಂಬಿಕೆ ನಮ್ಮಲ್ಲಿದ್ದಾಗ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡ್ಬೋದು, ಸಕಾರಾತ್ಮಕ ಆಲೋಚನೆಗಳನ್ನು ಪ್ರವೇಶಿಸಲಿಕ್ಕೆ ಬಿಡ್ಬೋದು. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.